हरि ओम। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्री गुरुभ्यो नमः। हरि ओम। ಆ, ಹಿಂದಿನ ಪಾಠದಲ್ಲಿ ಭೀಷ್ಮಾಚಾರ್ಯರು ಮಾಡಿದಂತಹ ಅರ್ಥಾತ್ ದೇವವ್ರತ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಮತ್ತು ಒಂದು ಭಯಂಕರವಾದಂತಹ ಪ್ರತಿಜ್ಞೆ, ಅಂತಹ ಪ್ರತಿಜ್ಞೆ ಬಗ್ಗೆ ಕೇಳಿದ್ವಿ. ತಥೈವ ಮೇ ಸಂತತಿತೋ ಭಯಂತೆ ವೈತೂರ್ಧ್ವರೇತ ಸತತಂ ಭವಾಮಿ ಅಂತ ದೇವವ್ರತ ಆ ಅಂಬಿಗನಿಗೆ ಅರ್ಥಾತ್ ದಾಶರಾಜನಿಗೆ ನನ್ನ ಸಂತತಿಯಿಂದಾಗಿ ನಿನಗೆ ಯಾವುದೇ ರೀತಿಯ ಭಯ ಬೇಡ, ನಾನು ಊರ್ಧ್ವರೇತಸ್ಕನಾಗಿ ಇರ್ತೇನೆ, ಅರ್ಥಾತ್ ನಾನು ಸಂತಾನವನ್ನೇ ಪಡೆಯೋದಿಲ್ಲ ಎಂಬುದಾಗಿ ಅವನಿಗೊಂದು ಆಶ್ವಾಸನೆಯ ಮಾತನ್ನು ಕೊಟ್ಟ. ಅದರಿಂದಾಗಿ ಅವನು ತನ್ನ ಮಗಳಾದಂತಹ ಕಾಳಿಯನ್ನ, ಸತ್ಯವತಿಯನ್ನ ಆ ದೇವವ್ರತನ ತಂದೆಯಾದಂತಹ ಶಂತನು ಮಹಾರಾಜನಿಗೆ ಮದುವೆ ಮಾಡಿಕೊಟ್ಟ. ಇಷ್ಟು ವಿಚಾರಗಳು ಆಯಿತು. ಇಷ್ಟಾದ್ಮೇಲೆ ಏನಾಯ್ತು ಅಂತ 81ನೇ ಶ್ಲೋಕದಿಂದ ಹೇಳ್ತಾ ಹೋಗ್ತಾರೆ. ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತಥಾಪ್ಯಜೇಯತ್ವಂ ಅಧೃಶ್ಯತಾಂ ಚ ಯುದ್ಧೇಷು ಭೀಷ್ಮಸ್ಯ ನೃಪೋತ್ತಮಸ್ಸಹ ರೇಮೇ ತಥೈವ ಅಬ್ಧಗಣಾನ್ ಬಹೂಂಶ್ಚ. ಪದಚ್ಛೇದ. ಸ್ವಚ್ಛಂದ ಮೃತ್ಯುತ್ವವರಂ ಪ್ರದಾಯ ತಥಾ ಅಪಿ ಅಜೇಯತ್ವಂ ಅಧೃಶ್ಯತಾಂ ಚ ಯುದ್ಧೇಷು ಭೀಷ್ಮಸ್ಯ ನೃಪೋತ್ತಮಃ ಸಹ ರೇಮೆ ತಥಾ ಏವ ಅಬ್ಧಗಣಾನ್ ಬಹೂನ್ ಚ. ತನ್ನ ತಂದೆಯಾದಂತಹ ಶಂತನುವಿಗೋಸ್ಕರ ತನ್ನ ಜೀವನದ ಒಂದು ಪ್ರಧಾನವಾದಂತಹ ಅಂಶ ಅದು ಸಂತಾನ, ಅದನ್ನೇ ತ್ಯಾಗ ಮಾಡಿದ ಯಾರು ಭೀಷ್ಮ. ಮತ್ತು ಸಹಜವಾಗಿ ತನಗೇ ಬರಬೇಕಾದಂತಹ ರಾಜ್ಯವನ್ನ, ಯಾಕಂದ್ರೆ ದೇವವ್ರತ ಹಿರಿಯ, ಹಾಗಾಗಿ ಅವನಿಗೆ ರಾಜ್ಯ ಸಿಗಬೇಕಾಗಿತ್ತು. ಆದರೆ ಅದನ್ನು ಕೂಡ ತನ್ನ ತಂದೆಯ ಸುಖಕ್ಕೋಸ್ಕರ ತ್ಯಾಗ ಮಾಡಿದ. ಇದರಿಂದ ಸಂತುಷ್ಟನಾದಂತಹ ಆ ಶಂತನು ಮಹಾರಾಜ ನೃಪೋತ್ತಮ, ಅಂದ್ರೆ ಶ್ರೇಷ್ಠ ರಾಜನಾದಂತಹ ಶಂತನು ಅವನೇನ್ ಮಾಡಿದ, ತನ್ನ ಮಗನಾದಂತಹ ಆ ದೇವವ್ರತನಿಗೆ, ಅರ್ಥಾತ್ ಈಗ ಅವನು ದೇವವ್ರತ ಅಲ್ಲ, ಯಾಕೆಂದ್ರೆ ಈಗ ಆಲ್ರೆಡಿ ದೇವತೆಗಳು ಅವನನ್ನ ಭೀಷ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಆಚಾರ್ಯರು ಅವರನ್ನ ಭೀಷ್ಮ ಅಂತನೇನೆ ವ್ಯವಹಾರ ಮಾಡ್ತಾರೆ. ಭೀಷ್ಮನಿಗೆ ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ, ಸ್ವಚ್ಛಂದ ಮೃತ್ಯುತ್ವ ಎನ್ನುವಂತ ವರವನ್ನು ಕೊಟ್ಟ. ಅರ್ಥಾತ್ ತನಗೆ ಯಾವಾಗ ದೇಹತ್ಯಾಗ ಮಾಡ್ಲಿಕ್ಕೆ ಆ, ಏನು ಇಚ್ಛೆ ಬರುತ್ತೋ ಆವಾಗ ನೀವು ದೇಹತ್ಯಾಗ ಮಾಡು, ನಿನ್ನ ಇಚ್ಛೆ ಬಂದಾಗ ನಿನ್ನ ದೇಹವನ್ನು ತ್ಯಾಗ ಮಾಡು ಎನ್ನುವಂತ ಒಂದು ವರವನ್ನ ಕೊಟ್ಟ. ಅದೇ ರೀತಿಯಾಗಿ ಅಜೇಯತ್ವ, ಅಜೇಯತ್ವ ಅರ್ಥಾತ್ ನಿನ್ನನ್ನು ಯಾರೂ ಕೂಡ ಗೆಲ್ಲದೇ ಇರಲಿ ಎನ್ನುವಂತಹ ವರವನ್ನು ಕೊಟ್ಟ. ಯುದ್ಧದಲ್ಲಿ ಯಾರೂ ಕೂಡ ನಿನ್ನನ್ನ ಗೆಲ್ಲದೇ ಇರಲಿ ಅಂತ. ಅದಾದ ಮೇಲೆ ಅದೃಶ್ಯತ್ವ, ನೀನು ಎದುರಾಳಿಗಳಿಗೆ ಬಗ್ಗಬಾರದು, ಅರ್ಥಾತ್ ನಿನ್ನನ್ನ ಬಗ್ಗಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ಅಜೇಯತ್ವಂ ಅದೃಶ್ಯತ್ವಂ ಈ ರೀತಿಯಾದ ವರವನ್ನು ವಿಶೇಷವಾಗಿ ಶಂತನು ಮಹಾರಾಜ ತನ್ನ ಮಗನಾದಂತಹ ಭೀಷ್ಮನಿಗೆ ಕೊಟ್ಟ. ಕೊಟ್ಟಾದ ಮೇಲೆ ರೇಮೇ ತಥೈವ ಅಬ್ಧಗಣಾನ್ ಬಹುಂಶ್ಚ, ಅಬ್ಧಗಣ ಅಂದ್ರೆ ಅನೇಕ ವರ್ಷಗಳ ಕಾಲ ತಾನು ಆ ಒಂದು ಕಾಳಿ ದೇವಿಯೊಂದಿಗೆ ಅರ್ಥಾತ್ ಸತ್ಯವತಿ ದೇವಿಯೊಂದಿಗೆ ರೇಮೆ, ರೇಮೆಯನ್ನು ವಿಹಾರ ಮಾಡಿದ, ಆನಂದವನ್ನು ಅನುಭವಿಸಿದ ಅಂತ ಹೇಳ್ತಾ ಇದ್ದಾರೆ.
ಹೀಗೆ ತಂದೆಗೋಸ್ಕರ ಮಾಡಿದಂತಹ ತ್ಯಾಗಕ್ಕೆ ದೇವವ್ರತನಿಗೆ ಹೆಸರೇ ಬದಲಾಯಿತು. ಭೀಷ್ಮಾಚಾರ್ಯರು ಅಂತ ಪ್ರಖ್ಯಾತರಾದರು. ತಂದೆ ಆ ಅಜೇಯತ್ವ, ಅದೃಶ್ಯತ್ವ ಮತ್ತು ಸ್ವಚ್ಛಂದ ಮೃತ್ಯುತ್ವ ಎನ್ನುವಂತಹ ಮೂರು ವಿಶಿಷ್ಟವಾದಂತಹ ವರಗಳನ್ನ ಭೀಷ್ಮರಿಗೆ ಕೊಟ್ಟ. ಹಾಗಾಗಿಯೇನೆ ಮಹಾಭಾರತ ಯುದ್ಧದಲ್ಲಿ ಮುಂದೆ ಹೇಳ್ತಾರೆ, ಎಲ್ಲಿಯ ತನಕ ಭೀಷ್ಮರ ಕೈಯಲ್ಲಿ ಅಸ್ತ್ರಗಳಿರುತ್ತೋ ಅಲ್ಲಿ ತನಕ ಅವರು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇವರು ಕೊಟ್ಟಂತಹ ವರ. ಹೀಗೆ ಭೀಷ್ಮರ ಒಂದು ಪರಾಕ್ರಮದಲ್ಲಿ ಹಿಂದೆ ನಾವು ಕೇಳಿದಂತೆ ಬ್ರಹ್ಮದೇವರು ಕೊಟ್ಟಂತಹ ವರಗಳು, 7 ವಸುಗಳ ಸಾಮರ್ಥ್ಯ ಬರಲಿ, ವಿಶೇಷ ಬ್ರಹ್ಮದೇವರ ಆವೇಶ ಇತ್ತು, ಸ್ವಯಂ ಅವರ ಪರಾಕ್ರಮ, ಇಷ್ಟೆಲ್ಲ ಒಂದು ಭಾಗ. ಅದರ ಜೊತೆಗೆ ಅವರ ತಂದೆ ಕೊಟ್ಟಂತಹ ಇಷ್ಟೆಲ್ಲ ವರಗಳು, ಹೀಗೆ ಸ್ವಯಂ ಅವರ ಪರಾಕ್ರಮ ಜೊತೆಗೆ ವರಗಳ ಪರಾಕ್ರಮ, ಇಷ್ಟೆಲ್ಲವೂ ಸೇರಿ ಭೀಷ್ಮಾಚಾರ್ಯರು ಯಾರೂ ಎದುರಿಸಲಿಕ್ಕೆ, ಕೇವಲ ಮುಂದೆ ಕೌರವರ ಯುದ್ಧದಲ್ಲಿ ಪಾಂಡವರು ಎದುರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ತಮ್ಮ ಜೀವಿತಾವಧಿಯಲ್ಲಿ ಎಷ್ಟೆಲ್ಲಾ ಯುದ್ಧಗಳನ್ನ ಭೀಷ್ಮಾಚಾರ್ಯರು ಮಾಡಿದರೋ ಯಾವ ಯುದ್ಧದಲ್ಲಿಯೂ ಕೂಡ ಅವ್ರನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಅಷ್ಟು ಮಹಾಪರಾಕ್ರಮಿಯಾಗಿ ಆಗಿನ ಕಾಲದ ಎಲ್ಲ ರಾಜ ಮಹಾರಾಜರುಗಳಲ್ಲಿಯೂ ಕೂಡ ಅತ್ಯಂತ ಪರಾಕ್ರಮಶಾಲಿಯಾದ ವ್ಯಕ್ತಿ ಅಂತಂದ್ರೆ ಇದು ಭೀಷ್ಮ. ಭೀಷ್ಮ ಅಂತ ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ರು ಅಂತ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಆ ರೀತಿಯಾಗಿ ಒಳ್ಳೆಯ ಪರಾಕ್ರಮವನ್ನ ಸಂಪಾದನೆ ಮಾಡಿದಂತಹ ವ್ಯಕ್ತಿ ಅದು ಭೀಷ್ಮಾಚಾರ್ಯರು. ಹೀಗೆ ಒಂದು ಹಂತದ ಚಿಂತನೆ ಆಯಿತು. ಇಷ್ಟಾದ ಮೇಲೆ ಮತ್ತೆ ಶಂತನು ಮತ್ತು ಸತ್ಯವತಿಯರ ದಾಂಪತ್ಯದ ಫಲವಾಗಿ ಯಾರು ಹುಟ್ಟಿದ್ರು, ಮಕ್ಕಳು ಹುಟ್ಟಿದ್ರು ಅಂತ ತಿಳಿಸ್ತಾ ಹೋಗ್ತಾರೆ. ಲೇಭೇಸ ಚಿತ್ರಾಂಗದಂ ಅತ್ರ ಪುತ್ರಂ ತಥಾ ದ್ವಿತೀಯಂ ಚ ವಿಚಿತ್ರವೀರ್ಯಂ ತಯೋಶ್ಚ ಬಾಲ್ಯೆ ವ್ಯಸೃಜತ್ ಶರೀರಂ ಜೀರ್ಣೇನ ದೇಹೇನ ಚ ಕಿಂ ಮಮೇತಿ. ಪದಚ್ಛೇದ. ಲೇಭೆ ಸಹ ಚಿತ್ರಾಂಗದಂ ಅತ್ರ ಪುತ್ರಂ ತಥಾ ದ್ವಿತೀಯಂ ಚ ವಿಚಿತ್ರವೀರ್ಯಂ ತಯೋಃ ಚ ಬಾಲ್ಯೆ ವ್ಯಸೃದತ್ ಶರೀರಂ ಜೀರ್ಣೇನ ದೇಹೇನ ಹಿ ಕಿಂ ಮಮ ಇತಿ. ಅತ್ರ ಅಂದ್ರೆ ಈ ಸತ್ಯವತಿಯಲ್ಲಿ ಏನಾಯ್ತು, ಲೇಭೆ ಚಿತ್ರಾಂಗದಂ ವಿಚಿತ್ರವೀರ್ಯಂ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎನ್ನುವಂತಹ ಮಕ್ಕಳನ್ನ ಅವನು ಲೇಭೆ ಹೊಂದಿದ, ಅರ್ಥಾತ್ ಇಬ್ಬರು ಮಕ್ಕಳು ಹುಟ್ಟಿದರು ಅಂತ. ಸತ್ಯವತಿ ಮತ್ತು ಶಂತನುವಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎನ್ನುವಂತ ಇಬ್ಬರು ಮಕ್ಕಳು ಹುಟ್ಟಿದರು. ಆದರೆ ತಯೋಶ್ಚ ಬಾಲ್ಯೆ, ಅವರಿನ್ನೂ ಚಿಕ್ಕ ಹುಡುಗರಾಗಿದ್ದರು, ಬಾಲಕರಾಗಿದ್ದರು. ಆವಾಗಲೇನೇನೆ ಶಂತನು ತಾನು ದೇಹತ್ಯಾಗ ಮಾಡಿದ. ವ್ಯಸರತ್ ಶರೀರಂ, ತನ್ನ ಶರೀರವನ್ನ ಬಿಟ್ಟ. ಯಾಕೆ ಬಿಟ್ಟ ಅಂತ ಹೇಳಿದ್ರೆ, ಜೀರ್ಣೇನ ದೇಹೇನ ಚ ಕಿಂ ಅಮೇತಿ, ನನ್ನ ದೇಹ ಈಗಾಗಲೇ ಜೀರ್ಣವಾಗಿ ಹೋಗಿಬಿಟ್ಟಿದೆ, ಅರ್ಥಾತ್ ವೃದ್ಧಾಪ್ಯ ಬಂದು ಬಿಟ್ಟಿದೆ. ಈ ದೇಹ ಇಟ್ಕೊಂಡು ನಾನೇನ್ ಮಾಡ್ಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ತಾನು ತನ್ನ ದೇಹವನ್ನು ತ್ಯಾಗ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಆ ಇಬ್ಬರು ಪುಟ್ಟ ಮಕ್ಕಳು ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗಲೇನೆ ಅಲ್ಲೇನಾಯ್ತು, ಆ ಶಂತನು ಮಹಾರಾಜ ತನ್ನ ದೇಹತ್ಯಾಗವನ್ನು ಮಾಡಿದ. ಇಷ್ಟಾದ ಮೇಲೆ ಸ್ವೇಚ್ಛೆಯ ವರುಣತ್ವಂ ಚ ಪ್ರಾಪ ನಾನಿಚ್ಛಯ ತನುಃ ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿಃ ವಧಂ ವಿನಾ.
ಪದಚ್ಛೇದ ಸ್ವೇಚ್ಛಯ ವರುಣತ್ವಂ ಸಹ ಪ್ರಾಪ ನ ಅನಿಚ್ಛಯ ತನುಃ ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿಃ ವಧಂ ವಿನಾ. ಈ ರೀತಿಯಾಗಿ ಶಂತನು ದೇಹತ್ಯಾಗ ಮಾಡಿದ. ದೇಹತ್ಯಾಗ ಮಾಡಿದ್ ಹೇಗೆ? ಸ್ವೇಚ್ಛೆಯ, ತನ್ನ ಇಚ್ಛೆಯಂತೆ. ಯಾಕೆಂತ ಹೇಳಿದ್ರೆ ತನ್ನ ಮಗನಾದಂತಹ ಭೀಷ್ಮನಿಗೆ ಸ್ವಚ್ಛಂದ ಮೃತ್ಯುತ್ವ ವರವನ್ನು ಕೊಡಬೇಕಾದ್ರೆ ಆ ಶಕ್ತಿ ಇವನಲ್ಲಿ ಇರಬೇಕು. ಹಾಗಾಗಿ ಇವನಿಗೂ ಆ ಶಕ್ತಿ ಇತ್ತು. ಹಾಗಾಗಿ ತಾನೇ ಮಾಡಿದ, ಸ್ವೇಚ್ಛೆಯಿಂದಲೇ ದೇಹತ್ಯಾಗವನ್ನು ಮಾಡಿದ. ಅದೇ ರೀತಿ ವರುಣೋತ್ತಮ ಪ್ರಾಪ, ತನ್ನ ಮೂಲ ರೂಪ ಯಾವುದು? ವರುಣ. ವರುಣನೇ ಶಂತನವಾಗಿ ಹುಟ್ಟಿದ್ದ. ಹಾಗಾಗಿ ತನ್ನ ಮೂಲ ರೂಪವನ್ನು ಹೋಗಿ ಸೇರಿದ. ವರುಣೋತ್ತಮ ಪ್ರಾಪ ನ ಅನಿಚ್ಛಯ ತನುಹು, ಹೊರತು ತನ್ನ ಇಚ್ಛೆಯಿಂದಲೇ ಇಷ್ಟೆಲ್ಲ ಆಯ್ತು, ಹೊರತು ನ ಅನಿಚ್ಛಯ, ಅವನ ಇಚ್ಛೆ ಇಲ್ಲದೆ. ನಾವೆಲ್ಲ ಮುಂದೆ ದೇಹತ್ಯಾಗ ಮಾಡ್ತೇವೆ. ದೇಹತ್ಯಾಗ ಮಾಡೋದು ನಮ್ಮ ಇಚ್ಛೆಯಿಂದ ಅಲ್ಲ, ನಮಗೆ ಬೇಕಿದ್ರು ಬೇಕದೆ ಇದ್ದೇ ಹೋದ್ರು ನಮ್ಮ ಆಯುಸ್ಸಿಗಿದ ಮೇಲೆ ದೇಹತ್ಯಾಗ ಮಾಡ್ಬೇಕಷ್ಟೇ. ಆದ್ರೆ ಇಲ್ಲಿ ಹಾಗಲ್ಲ. ನ ಅನಿಚ್ಛಯ, ಅವನಿಗೆ ಇಚ್ಛೆ ಇಲ್ಲದೆ ಸುಮ್ನೆ ಏನೋ ದೇಹತ್ಯಾಗ ಮಾಡಿದ್ದಲ್ಲ. ತನ್ನ ಇಚ್ಛಾಪೂರ್ವಕವಾಗಿಯೇನೆ ನಾನು ಇವತ್ತು ದೇಹತ್ಯಾಗ ಮಾಡಬೇಕು ಅಂತ ಇಚ್ಛೆ ಬಂದು ತನ್ನ ಮನಃಪೂರ್ವಕವಾಗಿ ಅವನು ದೇಹತ್ಯಾಗ ಮಾಡಿದ. ಹೇಗೆ ಅಂತ ಹೇಳಿದ್ರೆ ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲವದ್ಭಿಃ ವಧಂವಿನ ಅಂತ. ಆಗಿನ ಕಾಲದಲ್ಲಿ ಅಂದ್ರೆ ದೊಡ್ಡ ದೊಡ್ಡ ತಪಸ್ಸುಗಳಿದ್ದಂತಹ ತ್ರೇತಾಯುಗ ದ್ವಾಪರಯುಗ ಅಂತಹ ಕಾಲದಲ್ಲಿ ಸಾಮಾನ್ಯವಾಗಿ ಯಾರಿಗೆ ಇಂತಹ ಹೆಚ್ಚು ಯೋಗ ಸಾಮರ್ಥ್ಯ ಇರ್ತಾ ಇತ್ತು, ಧ್ಯಾನ ಮಾಡಿ ಯೋಗವನ್ನು ಮಾಡಿ ಸಾಮರ್ಥ್ಯ ಪಡ್ಕೊಂಡ ಇರ್ತಾ ಇದ್ರು, ಅವರೆಲ್ಲರೂ ಕೂಡ ಬಲವದ್ಭಿಃ ವಧಂವಿನ ತ್ಯಜ್ಯತೆ, ತಮಗಿಂತ ಬಲವಂತರು ಪರಾಕ್ರಮಶಾಲಿಗಳು ತಮ್ಮನ್ನು ಕೊಲ್ಲೋದಕ್ಕಿಂತ ಮುಂಚೆಯೇನೆ ತಾವೇ ಮಾಡ್ಬಿಡ್ತಾ ಇದ್ರು, ತಮ್ಮ ಯೋಗ ಶಕ್ತಿಯಿಂದಾಗಿ ದೇಹತ್ಯಾಗ ಮಾಡಿಬಿಡ್ತಾ ಇದ್ರು. ಹಾಗಾಗಿ ಇಲ್ಲಿಯೂ ಕೂಡ ಶಂತನು ತಾನೇ ಮಾಡಿದ, ಸ್ವ ಇಚ್ಛಾಪೂರ್ವಕವಾಗಿಯೇನೆ ಯೋಗ ಶಕ್ತಿಯಿಂದಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅವನು ಕೂಡ ಸ್ವಚ್ಛಂದ ಮೃತ್ಯುತ್ವ ವರವನ್ನು ತಾನು ಈ ರೀತಿಯಾಗಿ ಉಪಯೋಗಿಸಿಕೊಂಡು ತನ್ನ ದೇಹವನ್ನ ತನ್ನ ಇಚ್ಛಾಪೂರ್ವಕವಾಗಿಯೇನೆ ತ್ಯಾಗ ಮಾಡಿದ. ಒಟ್ಟಿನಲ್ಲಿ ಒಂದು ತಲೆ ಹೋಯಿತು. ಶಂತನು, ಬಾಲ್ಹೀಕ, ದೇವಾಪಿ, ಅವರಲ್ಲಿ ಇನ್ನು ಬಾಲ್ಹೀಕ ದೇವಾಪಿ ಇದ್ದಾರೆ. ಬಾಲ್ಹೀಕನಂತರೂ ಹಿಂದೆ ಹೇಳಿದಂತೆ ಅವನು ಮುಂದೆ ಮಹಾಭಾರತ ಯುದ್ಧದಲ್ಲೂ ಕೂಡ ಪಾಲ್ಗೊಳ್ತಾನೆ. ಚಿಕ್ಕವನಾದಂತ ಶಂತನು ತನ್ನ ದೇಹತ್ಯಾಗವನ್ನು ಮಾಡಿದ. ಇಷ್ಟ ಆಯಿತು. ಮುಂದೆ ಅತಿಸಕ್ತಾಸ್ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯುಃ ಅನಿಚ್ಛಯಾಪಿ ಹಿ ತಥಾ ಮೃತಶ್ಚಿತ್ರಾಂಗದಾನುಜಃ. ಪದಚ್ಛೇದ ಅತಿಸಕ್ತಾಃ ತಪೋಹೀನಾಃ ಕಥಂಚಿತ್ ಮೃತಿಂ ಆಪ್ನುಯುಃ ಅನಿಚ್ಛಯ ಅಪಿ ಹಿ ಯಥಾ ಮೃತಃ ಚಿತ್ರಾಂಗದಾನುಜಃ. ಇಂತಹ ಯೋಗಶಕ್ತಿ ಇರುವಂಥವರು ತಮ್ಮ ಇಚ್ಛೆಯಿಂದಾಗಿ ಯಾವಾಗ ಬೇಕೋ ಆವಾಗ ದೇಹತ್ಯಾಗ ಮಾಡ್ತಾರೆ. ಆದರೆ ಅತಿಸಕ್ತಾಃ ತಪೋಹೀನಾಃ, ಅತಿಸಕ್ತಃ ಅಂತ ಹೇಳಿದ್ರೆ ಅತಿಯಾದಂತಹ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ, ಭೋಗ ಮಾಡಬೇಕು ಎನ್ನುವಂತ ಅತಿಯಾದಂತಹ ಬುದ್ಧಿ. ಹಾಗೆಯೇ ತಪೋಹೀನಾಃ, ತಪಸ್ಸನ್ನೋದೇ ಇಲ್ಲ, ಅತಿಯಾದಂತಹ ವಿಷಯಾಸಕ್ತಿ ಜೊತೆಗೆ ತಪಸ್ಸನ್ನೋದು ಇಲ್ಲ. ಇಂತಹ ವ್ಯಕ್ತಿಗಳು ಏನಾಗ್ತಾರೆ? ಕಥಂಚಿನ್ ಮೃತ್ಯುವಾಪ, ಹೇಗೇಗೋ ಸಾಯ್ತಾರೆ. ಅವರಿಗೆ ಸಾಯ್ಬೇಕು ಅನ್ನೋ ಇಚ್ಛೆ ಇರಲಿ ಅಥವಾ ಬದುಕಬೇಕು ಅನ್ನೋ ಇಚ್ಛೆ ಇರಲಿ, ಇಲ್ದೆ ಹೋಗ್ಲಿ, ಅವ್ರು ಹೇಗೋ ಒಂದು ತಮ್ಮ ದೇಹತ್ಯಾಗ ಸತ್ತು ಹೋಗ್ಬಿಡ್ತಾರೆ. ಆದರೆ ಇವರು ಮಾತ್ರ ಹಾಗಲ್ಲ. ಯೋಗ ಶಕ್ತಿ ಇರುವಂತವರು ತಮ್ಮ ಮನಸ್ಸು ಬಂದಾಗ ದೇಹತ್ಯಾಗ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಅನಿಚ್ಛಯಾಪಿಹಿಯತ ಮೃತಶ್ಚಿತ್ರಾಂಗದ ಅನುಜಃ. ತಪಸ್ಸಿಲ್ಲದೆ ಇರುವಂತವರು, ಅತಿಯಾಗಿ ಭೋಗ ಮಾಡುವಂತ ವ್ಯಕ್ತಿಗಳು ಹೇಗೆ ಸಾಯ್ತಾರೆ ಅಂತ ಹೇಳಿದ್ರೆ ಅನಿಚ್ಛಯಾಪಿಹಿಯತ ಮೃತಃ ಚಿತ್ರಾಂಗದ ಅನುಜಃ. ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅಂತ ಇಬ್ಬರು. ಅದರಲ್ಲಿ ಚಿತ್ರಾಂಗದನ ತಮ್ಮ ವಿಚಿತ್ರ ವೀರ್ಯ ಮುಂದೆ ಸಾಯ್ತಾನೆ. ಅವನು ವಿಶೇಷವಾಗಿ ಈ ಅತಿಯಾದಂತ ಭೋಗವನ್ನು ಮಾಡಿ ಕೊನೆಗೆ ಕ್ಷಯರೋಗದಿಂದಾಗಿ ತನ್ನ ದೇಹತ್ಯಾಗ ಮಾಡ್ತಾನೆ. ಅಲ್ಲಿ ಅವನಿಗೇನು ದೇಹತ್ಯಾಗ ಮಾಡಬೇಕು ಅಂತ ಇಚ್ಛೆ ಇರಲಿಲ್ಲ, ಇನ್ನಷ್ಟು ಭೋಗ ಮಾಡಬೇಕಂತ ಆಸೆ ಇತ್ತು. ಆದರೆ ಅವನಲ್ಲಿ ಏನಿಲ್ಲ, ತಪಸ್ಸಿಲ್ಲ, ಅತಿಯಾಗಿ ಭೋಗವನ್ನು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಸಾಯಬೇಕು ಎನ್ನುವಂತ ಇಚ್ಛೆ ಇಲ್ಲದೆ ಹೋದರೂ ಕೂಡ ಅವನು ಕ್ಷಯರೋಗದಿಂದಾಗಿ ನರಳಿ ಸತ್ತ.
ಅವನ ತಂದೆಯಾದಂತ ಶಂತನು ಒಳ್ಳೆ ಧಾರ್ಮಿಕನಾಗಿದ್ದ, ಶ್ರದ್ಧಾಳುವಾಗಿದ್ದ, ಯೋಗ ಸಾಮರ್ಥ್ಯ ಇತ್ತು. ಹಾಗಾಗಿ ಅವನೇನ್ ಮಾಡಿದ, ತಾನು ಇಚ್ಛಾಪೂರ್ವಕವಾಗಿ ದೇಹತ್ಯಾಗ ಮಾಡಬೇಕು ಎಂಬುದಾಗಿ ಮಾಡಿದ. ಇದು ಇವರಿಬ್ಬರಿಗೂ ಇರುವಂತಹ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯೋಗ ಸಾಮರ್ಥ್ಯ ಇದ್ದರೆ ಈ ರೀತಿಯಾದಂತ ಒಂದು ಸಾಧನೆಯನ್ನ, ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಬಹುದು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಸಾಮರ್ಥ್ಯ ಶಂತನುವಿಗೆ ಇತ್ತು. ಆ ಶಂತನು ತನ್ನ ಮಗನಿಗೆ ಅದನ್ನ ವರವನ್ನಾಗಿ ಕೊಟ್ಟಿದ್ದ. ಹೀಗೆ ಇಷ್ಟು ತಿಳಿಸಿದ್ರು. ಮುಂದೆ ಅಥೌರ್ಧ್ವ ದೇಹಿಕಂ ಕೃತ್ವ ಪಿತುರ್ಭೀಷ್ಮೋಭ್ಯಸೇಚಯತ್ ರಾಜ್ಯೇ ಚಿತ್ರಾಂಗದಂ ವೀರಂ ಯೌವರಾಜ್ಯಸ್ಯ ಚಾನುಜಂ. ಪದಚ್ಛೇದ. ಅಥ ಔರ್ಧ್ವದೇಹಿಕಂ ಕೃತ್ವ ಪಿತುಃ ಭೀಷ್ಮಃ ಅಭ್ಯಸೇಚಯಿತ್ ರಾಜ್ಯೇ ಚಿತ್ರಾಂಗದಂ ವೀರಂ ಯೌವರಾಜ್ಯೇ ಅಸ್ಯ ಚ ಅನುಜಂ. ಅದಾದ ಮೇಲೆ ಹಿಂದೆನೆ ಹೇಳಿದಂತೆ ಅವರಿಬ್ಬರು ಪಾಪ ಇನ್ನು ಚಿಕ್ಕ ಹುಡುಗರು, ಯಾರು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ. ಹಾಗಾಗಿಯೇನೆ ಹಿರಿಯನಾದಂತಹ ಭೀಷ್ಮ ತನ್ನ ತಂದೆಗೆ ಔರ್ಧ್ವದೇಹಿಕಂ ಕೃತ್ವ, ಮುಂದೆ ಮಾಡಬೇಕಾದಂತಹ ಔರ್ಧ್ವದೇಹಿಕ ಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡಿ ರಾಜ್ಯೇ ಚಿತ್ರಾಂಗದಂ ವೀರಂ ಅಭ್ಯಸೇಚಯಿತ್. ಆ ಒಳ್ಳೆ ಪರಾಕ್ರಮಿ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಉತ್ತಮ ಪರಾಕ್ರಮಿಯಾಗಿದ್ದ ಯಾರು ಆ ಚಿತ್ರಾಂಗದನನ್ನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ. ಅಭ್ಯಸೇಚಯಿತ್ ಪಟ್ಟಾಭಿಷೇಕ ಮಾಡಿದ. ಯೌವರಾಜ್ಯಸ್ಯ ಚಾನುಜಂ, ಮುಂದೆ ಯುವರಾಜ ಪಟ್ಟದಲ್ಲಿ ಅವನ ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ತನ್ನ ತಂದೆಯೇ ಹೋಗ್ಬಿಟ್ಟ, ತನ್ನ ತಂದೆ ಮಾತಿಗೆ ಏನು ಬೆಲೆ ಕೊಟ್ರೆಷ್ಟು ಬಿಟ್ರೆಷ್ಟು ಅಂತ ಅವನೇನು ಭೀಷ್ಮ ತಿರಸ್ಕಾರ ಮಾಡಲಿಲ್ಲ. ಅವನಿಗೆ ಅವಕಾಶ ಕೂಡ ಇತ್ತು. ತನ್ನ ತಂದೆನೇ ಹೋಗ್ಬಿಟ್ಟಿದ್ದಾನೆ, ತನ್ನ ತಂದೆಗೆ ಕೊಟ್ಟಂತ ಮಾತು ಇದ್ರೆಷ್ಟು ಬಿಟ್ರೆಷ್ಟು ಅಂತ ತನ್ನ ತಮ್ಮಂದಿರಾದಂತ ಇಬ್ಬರನ್ನು ಕೂಡ ಸುಮ್ಮನೆ ಕೂಡಿಸಿ, ಅವರಿನ್ನು ಹೇಗಿದ್ರು ಚಿಕ್ಕ ಮಕ್ಕಳು, ಇವನು ಒಳ್ಳೆ ಪರಾಕ್ರಮಿಯಾಗಿದ್ದ, ವಯಸ್ಸಿನಲ್ಲಿ ದೊಡ್ಡದಾದಂಥವನು. ಹಾಗಾಗಿ ಸ್ವಯಂ ಭೀಷ್ಮಾಚಾರ್ಯರೇನೆ ರಾಜ್ಯಭಾರ ಮಾಡಬಹುದಾಗಿತ್ತು ಪಟ್ಟಾಭಿಷಿಕ್ತರಾಗಿ. ಆದರೆ ತಮ್ಮ ತಂದೆಗೆ ಕೊಟ್ಟಂತಹ ಮಾತಿನಂತೆ, ಜೊತೆಗೆ ಆ ಸತ್ಯವತಿಯ ತಂದೆಯಾದಂತಹ ದಾಶರಾಜನಿಗೆ ಕೊಟ್ಟಂತಹ ಮಾತಿನಂತೆ ತಂದೆ ಸತ್ತು ಹೋದ ಮೇಲೂ ಕೂಡ ತಾವೇ ಮಾಡಿದ್ರು, ಆ ಮಾತನ್ನ ನಡೆಸಿಕೊಟ್ಟರು. ಆ ಸತ್ಯವತಿಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೇನೆ ರಾಜ್ಯಭಾರವನ್ನ ವಹಿಸಿಕೊಟ್ಟರು. ತಾವೆಂದೂ ಕೂಡ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಲೇ ಇಲ್ಲ. ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇದ್ರು, ಆದರೆ ರಾಜ ವೈಭೋಗ ಏನಿರುತ್ತೆ, ಮಹಾರಾಜನಿಗೆ ಸಿಗುವಂತ ವೈಭೋಗ, ಪಟ್ಟಾಭಿಷೇಕ, ಸಿಂಹಾಸನ, ಕಿರೀಟ, ಅದ್ಯಾವುದನ್ನು ಕೂಡ ಭೀಷ್ಮಾಚಾರ್ಯ ಅನುಭವಿಸಲೇ ಇಲ್ಲ. ಕೊನೆಯವರೆಗೂ ಕೂಡ ಅದೇ ರೀತಿಯಾಗಿ ತಮ್ಮ ತಂದೆಗೆ ಮತ್ತು ತಮ್ಮ ತಾತನಿಗೆ, ಸತ್ಯವತಿಯ ತಂದೆ ಭೀಷ್ಮರಿಗೂ ತಾತನಾಗಬೇಕು, ಆ ಮಾತನ್ನ ಉಳಿಸಿಕೊಂಡು ತಾನು ಮಾಡಿದಂತಹ ಪ್ರತಿಜ್ಞೆಯನ್ನ ಪರಿಪಾಲನೆ ಮಾಡಿದಂಥವರು ಭೀಷ್ಮಾಚಾರ್ಯರು. ಹೀಗೆ ತಂದೆಯ ಅಂತ್ಯಕ್ರಿಯೆಯನ್ನು ಮಾಡಿ ತನ್ನ ತಮ್ಮಂದಿರಾದಂತಹ ಚಿತ್ರಾಂಗದನಿಗೆ ಮತ್ತು ವಿಚಿತ್ರ ವೀರ್ಯನಿಗೆ ಪಟ್ಟವನ್ನು ಕಟ್ಟಿದ ಭೀಷ್ಮ. ಮುಂದೆ ಚಿತ್ರಾಂಗದೇನ ನಿಹತಃ ನಾಮ ಸ್ವಂ ತ್ವಪರಿತ್ಯಜನ್ ಚಿತ್ರಾಂಗದೋ ಕೃತೋದ್ವಾಹೋ ಗಂಧರ್ವೇಣ ಮಹಾರಣೆ. ಪದಚ್ಛೇದ. ಚಿತ್ರಾಂಗದೇನ ನಿಹತಃ ನಾಮ ಸ್ವಂ ತೂ ಅಪರಿತ್ಯಜನ್ ಚಿತ್ರಾಂಗದಃ ಅಕೃತೋದ್ವಾಹಃ ಗಂಧರ್ವೇಣ ಮಹಾರಣೆ. ಸ್ವಲ್ಪ ವರ್ಷಗಳಾದ ಮೇಲೆ ಚಿತ್ರಾಂಗದ ಸತ್ತ. ಯಾಕೆ ಸತ್ತ? ಚಿತ್ರಾಂಗದೇನ ನಿಹತಃ, ಚಿತ್ರಾಂಗದ ಅವನಿನ್ನು ಅಕೃತೋದ್ವಾಹ, ಉದ್ವಾಹ ಅಂತಂದ್ರೆ ಮದುವೆ, ಅಕೃತೋದ್ವಾಹ, ಅವನಿನ್ನು ಮದುವೆ ಕೂಡ ಆಗಿರ್ಲಿಲ್ಲ, ಅಷ್ಟು ಚಿಕ್ಕ ವಯಸ್ಸು. ಆ ಚಿಕ್ಕ ವಯಸ್ಸಿನಲ್ಲೇನೆ ಆ ಚಿತ್ರಾಂಗದ ಇನ್ನೊಬ್ಬ ಚಿತ್ರಾಂಗದಿಂದಾಗಿ ಸತ್ತ ಅಂತ. ಅಂದ್ರೆ ಮಹಾಭಾರತದಲ್ಲಿ ಕಥೆ ಬರುತ್ತೆ, ಇವನ ಹೆಸರು ಚಿತ್ರಾಂಗದ, ಇನ್ನೊಬ್ಬ ಚಿತ್ರಾಂಗದ ಅಂತ ಒಬ್ಬ ಗಂಧರ್ವ ರಾಜ ಇದ್ದ ಅಂತ. ಇಬ್ಬರಿಗೂ ಗಲಾಟೆ ಆಯಿತು. ಜಗತ್ತಿನಲ್ಲಿ ಇದ್ದರೆ ಒಬ್ಬನೇ ಚಿತ್ರಾಂಗದ ಇರಬೇಕು,
ಒಂದಾ ನಿನ್ನ ಹೆಸರು ಬದಲು ಮಾಡ್ಕೊ, ಇಲ್ಲದೆ ಹೋದ್ರೆ ನಿನ್ನ ದೇಹತ್ಯಾಗ ಮಾಡು, ನಿನ್ನನ್ನು ಸಾಯಿಸ್ತೇನೆ ಅಂತ ಇಬ್ಬರ ಮಧ್ಯದಲ್ಲೂ ಒಂದು ಒಪ್ಪಂದ ಆಗುತ್ತೆ. ಇಬ್ಬರು ಹೆಸರು ಬಿಟ್ಕೊಳ್ಳಿಕ್ಕೆ ರೆಡಿ ಆಗೋದಿಲ್ಲ, ಹೆಸರು ಬಿಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಯುದ್ಧ ಮಾಡೋಣ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವ್ರ ಹೆಸರು ಚಿತ್ರಾಂಗದ ಅಂತ ಉಳಿಯುತ್ತೆ ಅಂತ ಒಪ್ಪಂದದಿಂದಾಗಿ ಇಬ್ಬರು ಕೂಡ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಈ ಭೀಷ್ಮನ ತಮ್ಮನಾದಂತ ಚಿತ್ರಾಂಗದ ಮತ್ತು ಗಂಧರ್ವರ ರಾಜನಾದಂತ ಚಿತ್ರಾಂಗದ. ಯುದ್ಧ ಎಷ್ಟು ದಿವಸ ನಡೀತು ಅಂತ ಹೇಳಿದ್ರೆ ಮಹಾಭಾರತದ ಆದಿಪರ್ವದಲ್ಲಿ ಹೇಳ್ತಾರೆ, ಸಮಾಹ ತಿಸ್ರಹ ಅಭಭದ್ರಣಾಹ ಅಂತ. ಅಂದ್ರೆ 3 ವರ್ಷಗಳ ಕಾಲ ಘೋರ ಯುದ್ಧ ನಡೆಯಿತು ಈ ಚಿತ್ರಾಂಗದರ ಮಧ್ಯೆ ಮತ್ತು ಗಂಧರ್ವರ ಚಿತ್ರಾಂಗದರ ಮಧ್ಯದಲ್ಲಿ. 3 ವರ್ಷಗಳ ಕಾಲ ಯುದ್ಧ ನಡೆಯಿತು. ಆ ಮಹಾಯುದ್ಧದಲ್ಲಿ ಆ ಗಂಧರ್ವರ ರಾಜನಾದಂತ ಚಿತ್ರಾಂಗದ ತಾನು ಈ ಚಿತ್ರಾಂಗದನನ್ನ ಸಂಹಾರ ಮಾಡಿದ. ಹೀಗೆ ಮಹಾರಾಜನಾದಂತಹ ಚಿತ್ರಾಂಗದ ತಾನಿನ್ನು ಮದುವೆಯಾಗದೇನೆ ಒಂದು ಕ್ಷುಲ್ಲಕ ಕಾರಣಕ್ಕೆ, ಕೇವಲ ಒಂದು ಹೆಸರಿನ ಮೇಲಿನ ವ್ಯಾಮೋಹಕ್ಕೆ, ಆ ಹೆಸರು ತನಗೊಬ್ಬನಿಗೆ ಇರಬೇಕು ಅನ್ನುವಂಥ ಅತಿಯಾದಂತಹ ಆಸೆಯಿಂದಾಗಿ ಮತ್ತು ಹುಚ್ಚುತನದಿಂದಾಗಿ ಚಿತ್ರಾಂಗದ ಆ ಗಂಧರ್ವರ ಕೈಯಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಂಡ. ಹೀಗೆ ಹಿರಿಯನಾದಂಥ ಚಿತ್ರಾಂಗದ ಸತ್ತು ಹೋದ. ಮುಂದೆ ವಿಚಿತ್ರವೀರ್ಯಂ ರಾಜಾನಂ ಕೃತ್ವಾ ಭೀಷ್ಮೋನ್ವಪಾಲಯತ್. ಅಥ ಕಾಶಿ ಸುತಾಃ ತಿಸ್ರಃ ತದರ್ಥಂ ಭೀಷ್ಮ ಆಹರತ್. ಅಂಬಾಮಪ್ಯಂಬಿಕಾನಾಮ್ನೀಂ ತಥೈವಾಂಬಾಲಿಕಾಂ ಪರಾಂ. ಪಾಣಿಗ್ರಹಣಕಾಲೇ ತು ಬ್ರಹ್ಮದತ್ತಸ್ಯ ವೀರ್ಯವಾನ್ ವಿಜಿತ್ಯತಂ ಸಾಲ್ವರಾಜಂ. ಸಮೇತಾನ್ ಕ್ಷತ್ರಿಯಾನಪಿ. ಪದಚ್ಛೇದ. ವಿಚಿತ್ರವೀರ್ಯಂ ರಾಜ ಕೃತ್ವಾ ಭೀಷ್ಮಃ ಅನ್ವಪಾಲಯತ್. ಅಥ ಕಾಶಿಸುತಾಃ ತಿಸ್ರಃ ತದರ್ಥಂ ಭೀಷ್ಮಃ ಆಹರತ್. ಅಂಬಾಂ ಅಪಿ ಅಂಬಿಕಾನಾಮ್ನೀಂ ತಥಾ ಏವ ಅಂಬಾಲಿಕಾಂ ಪರಾಂ. ಪಾಣಿಗ್ರಹಣಕಾಲೇ ತು ಬ್ರಹ್ಮದತ್ತಸ್ಯ ವೀರ್ಯವಾನ್ ವಿಜಿತ್ಯ ತಂ ಸಾಲ್ವರಾಜಂ ಸಮೇತಾನ್ ಕ್ಷತ್ರಿಯಾನ್ ಅಪಿ. ಮುಂದಿನ ಪಟ್ಟ ಯಾರಿಗೆ? ಆವಾಗಲೂ ಭೀಷ್ಮ ಪಟ್ಟಾಭಿಷೇಕ ಮಾಡ್ಕೊಳ್ಳಿಲ್ಲ. ಅವನ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನ ರಾಜಾನಂ ಕೃತ್ವ ಪಟ್ಟಾಭಿಷೇಕ ಮಾಡಿ ಅವನನ್ನ ಮಹಾರಾಜನನ್ನಾಗಿ ಮಾಡಿದ. ಅವನಿಗಿನ್ನೂ ಸಣ್ಣ ವಯಸ್ಸು, ಹಾಗಾಗಿ ಭೀಷ್ಮ ಅನ್ವಪಾಲಯಿತ. ಭೀಷ್ಮಾಚಾರ್ಯನೇ ರಾಜ್ಯದ ಎಲ್ಲಾ ವ್ಯವಹಾರಗಳನ್ನ ಎಲ್ಲವನ್ನು ಕೂಡ ತಾವೇ ನೋಡ್ಕೊಳ್ತಾ ಇದ್ರು. ಸರಿಗೆ ಮಾತ್ರ ವಿಚಿತ್ರ ವೀರ್ಯ ರಾಜ. ಅದಾದ ಮೇಲೆ ವಿಚಿತ್ರ ವೀರ್ಯನಿಗೆ ಯೋಗ್ಯ ವಯಸ್ಸಾಯಿತು, ಮದುವೆ ವಯಸ್ಸಾಯಿತು. ಮದುವೆ ಮಾಡ್ಬೇಕು. ಮದುವೆ ಮಾಡ್ಲಿಕ್ಕೋಸ್ಕರ ಕಾಶಿ ಸುತಾಹ ತಿಸ್ರಹ, ಕಾಶಿರಾಜ ಅಂತ ಒಬ್ಬ ರಾಜ ಇದ್ದ, ಕಾಶಿ ಪಟ್ಟಣದ ರಾಜ. ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರು, ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ. ಆ 3 ಜನರನ್ನ ಅಂಬಾಂ ಅಪ್ಯಂಬಿಕಾಂ ನಾಮ್ನೀಂ ತಥೈವ ಅಂಬಾಲಿಕಾಂ ಪರಾಂ ಅಂತ ಆ 3 ಜನ, ವಿಶೇಷವಾಗಿ ತೈತ್ತಿರಿಯ ಬ್ರಾಹ್ಮಣದಲ್ಲಿ ಈ ಮಾತು ಬರುತ್ತೆ. ವೇದದಲ್ಲೂ ಕೂಡ ಇವರ 3 ಜನ ಹೆಸರನ್ನು ಕೂಡ ಹೇಳ್ತಾರೆ. ಅಂಬೆ ಅಂಬಾಲ್ಯಂಬಿಕೆ ನಮಾನ ಇತಿ ಕಶ್ಚನ ಸಸಸ್ತ್ಯಶ್ವಕಃ ಎಂಬುದಾಗಿ ತೈತ್ತಿರಿಯ ಸಂಹಿತೆಯಲ್ಲಿ ಈ ವೇದ ಮಂತ್ರದಲ್ಲೂ ಕೂಡ ಅವರ ಉಲ್ಲೇಖ ಬರುತ್ತೆ. ಅಂತಹ ಅಂಬಾ, ಅಂಬಿಕೆ, ಅಂಬಾಲಿಕೆ ಎನ್ನುವಂತ 3 ಜನ. ಅಲ್ಲೇನಾಗಿತ್ತು, ಅವರಿಗೋಸ್ಕರ ಸ್ವಯಂವರ ನಡೀತಾ ಇತ್ತು. ಪಾಣಿಗ್ರಹಣ ಕಾಲ, ಅರ್ಥಾತ್ ಪಾಣಿಗ್ರಹಣಕ್ಕಿಂತ ಮದುವೆಗಿಂತ ಮುಂಚೆ ನಡೆಯುವಂತಹ ಸ್ವಯಂವರ ನಡೀತಾ ಇತ್ತು. ಅದರಲ್ಲಿ ಬ್ರಹ್ಮದತ್ತಸ್ಯ ಸಾಲ್ವರಾಜಂ, ಸಾಲ್ವ ದೇಶದ ರಾಜನಾದಂತಹ ಬ್ರಹ್ಮದತ್ತ ಎನ್ನುವಂತ ಒಬ್ಬ ವ್ಯಕ್ತಿಗೆ ಈ 3 ಮಕ್ಕಳನ್ನು ಕೂಡ ಕೊಟ್ಟು ಮದುವೆ ಮಾಡಬೇಕು ಅಂತ ಒಂದು ಹಂತದಲ್ಲಿ ತೀರ್ಮಾನ ಆಗಿತ್ತು. ಒಂದು ಹಂತದಲ್ಲಿ
ಈ ಮೂರು ಜನರನ್ನು ಕೂಡ ಸಾಲ್ವದೇಶದ ರಾಜನಾದಂತಹ ಬ್ರಹ್ಮದತ್ತನಿಗೆ ಕೊಟ್ಟು ಮಾಡಬೇಕು ಅಂತ ತೀರ್ಮಾನ ಆಗಿಯೇನೆ ಸ್ವಯಂ ನಡೀತಾ ಇತ್ತು. ಈ ರೀತಿ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋದಂತಹ ಭೀಷ್ಮಾಚಾರ್ಯರು ವಿಜಿತ್ಯ ತಂ ಸಾಲ್ವರಾಜನ್ ಸಮೇತ ಕ್ಷತ್ರಿಯಾನಪಿ, ಎಲ್ಲ ರಾಜರಿಂದ ಕೂಡಿದಂತಹ ಆ ಬ್ರಹ್ಮದತ್ತನನ್ನ ಗೆದ್ದು ಆ ಮೂರು ಜನರನ್ನು ಕೂಡ ಕರೆದುಕೊಂಡು ಹೋದ. ಊಟ ತಾತ್ಪರ್ಯ, ಮುಂದೆ ವಿಚಿತ್ರ ಪಟ್ಟವಾಯಿತು, ಅವನಿಗೆ ಮದುವೆ ಮಾಡಬೇಕು. ಮದುವೆ ಮಾಡ್ಲಿಕ್ಕೋಸ್ಕರ ಅಂಬಾ, ಅಂಬಿಕೆ, ಅಂಬಾಲಿಕೆ ಎನ್ನುವಂತ ಮೂರು ಜನ ಹೆಣ್ಣು ಮಕ್ಕಳನ್ನ, ಆ ಬ್ರಹ್ಮದತ್ತನನ್ನ ಮತ್ತು ಎಲ್ಲ ಕ್ಷತ್ರಿಯ ರಾಜರನ್ನು ಕೂಡ ಸೋಲಿಸಿ ಆ ಮೂರು ಜನರನ್ನು ಕೂಡ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದಾಗಿ ಭೀಷ್ಮ ಕರೆದುಕೊಂಡು ಬಂದ. ಮುಂದೆ ಅಂಬಿಕಾಂಬಾಲಿಕೆ ತತ್ರ ಸಂವಾದಂ ಚಕ್ರತು ಶುಭೆ. ಅಂಬಾಸಾ ಭೀಷ್ಮ ಭಾರ್ಯೈವ ಪೂರ್ವದೇಹೇತು ನೈಚ್ಛತ. ಪದಚ್ಛೇದ. ಅಂಬಿಕಾ ಅಂಬಾಲಿಕೆ ತತ್ರ ಸಂವಾದಂ ಚಕ್ರತುಃ ಶುಭೆ. ಅಂಬಾ ಸಾ ಭೀಷ್ಮ ಭಾರ್ಯ ಏವ ಪೂರ್ವದೇಹೆ ತು ನೈಚ್ಛತ. ಅದರಲ್ಲಿ ಮೂರು ಜನ ಇದ್ರು, ಅಂಬಿಕೆ, ಅಂಬಾಲಿಕೆ, ಅಂಬೆ ಅಂತ. ಅಂಬಿಕಾ ಅಂಬಾಲಿಕೆ, ಅಂಬಿಕೆ ಮತ್ತು ಅಂಬಾಲಿಕೆ ಎನ್ನುವಂತ ಇಬ್ಬರು ಕೂಡ ಸಂವಾದಂ ಚಕ್ರತುಃ, ಸಂವಾದ ಅಂದ್ರೆ ಸರಿ, ಓಕೆ ಅಂತ ಸಮ್ಮತಿ ಕೊಡೋದು. ಆ ರೀತಿಯಾಗಿ ಅವರು ಒಪ್ಪಿ, ಸರಿ ನಾವು ಇಬ್ಬರು ಕೂಡ ವಿಚಿತ್ರ ವೀರ್ಯದನ್ನ ಮದುವೆ ಆಗ್ತೀವಿ ಅಂತ ಒಪ್ಕೊಂಡ್ಬಿಟ್ರು, ಅಂಬಿಕೆ ಮತ್ತು ಅಂಬಾಲಿಕೆ. ಆದರೆ ಈ ಅಂಬೆ ಮಾತ್ರ ಏನ್ ಮಾಡಿದ್ಳು, ಒಪ್ಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಅಂಬೆ ಯಾರು ಅಂತಂದ್ರೆ ಪೂರ್ವದೇಹೆ ಸಾ ಭೀಷ್ಮ ಭಾರ್ಯ, ಹಿಂದಿನ ದೇಹದಲ್ಲಿ ಅವಳು ಏನಾಗಿದ್ದಳು, ಭೀಷ್ಮನ ಹೆಂಡತಿಯಾಗಿದ್ದಳು. ಅರ್ಥಾತ್ ನಾವು ಕತೆ ಕೇಳಿದಲ್ವ, ದ್ಯುನಾಮಕ ವಸು ತನ್ನ 7 ಜನ ಸಹೋದರರೊಂದಿಗೆ ಆ ವಸಿಷ್ಠರ ಗೋವನ್ನ ಅಪಹಾರ ಮಾಡ್ಲಿಕ್ಕೆ ಅಂತ ಹೋದ, ಆವಾಗ ಶಾಪ ಕೊಟ್ಟರು ಅಂತ. ಆ ದ್ಯುನಾಮಕ ವಸುವಿನ ಹೆಂಡತಿಯಾದಂತಹ ವರಾಂಗಿಯೇನೆ ಇಲ್ಲಿ ಅಂಬೆಯಾಗಿ ಹುಟ್ಟಿದ್ದಳು. ಹಾಗಾಗಿ ಅವಳು ಯಾರು, ಹಿಂದೆ ಭೀಷ್ಮರ ಹೆಂಡತಿಯಾಗಿದ್ದಳು, ಅರ್ಥಾತ್ ದ್ಯುನಾಮಕ ವಸುವಿನ ಹೆಂಡತಿಯಾಗಿದ್ದಳು. ಹಾಗಾಗಿ ಅವಳೇನ್ ಮಾಡಲಿಲ್ಲ, ನಾನು ಈ ಆ ಭೀಷ್ಮರ ತಮ್ಮನನ್ನ ವಿಚಿತ್ರ ವೀರ್ಯನನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ನಿರಾಕರಣೆ ಮಾಡಿದಳು. ಈ ಅಂಬಿಕೆ ಮತ್ತು ಅಂಬಾಲಿಕೆ ಮಾತ್ರ ಅವರಿಬ್ಬರು ಒಪ್ಕೊಂಡ್ರು, ಸರಿ ಅಂತ ಅವರಿಬ್ಬರ ಮದುವೆ ಆಯ್ತು. ಅಂಬಿಕೆ ಮತ್ತು ಅಂಬಾಲಿಕೆಯರೊಟ್ಟಿಗೆ ವಿಚಿತ್ರ ವೀರ್ಯನ ವಿವಾಹ ಅನ್ನೋದು ಆಯಿತು. ಮುಂದೆ ಶಾಪಾತ್ ಹಿರಣ್ಯಗರ್ಭಸ್ಯ ಸಾಲ್ವ ಕಾಮಾಹಮಿತ್ಯಪಿ ಉವಾಚತಾಂ ಸತ್ಯತ್ಯಾಜ ಸತತ್ಯಾಜ. ಸಾಗಮತ್ ಸಾಲ್ವಮೇವ ಚ. ಪದಚ್ಛೇದ. ಶಾಪಾತ್ ಹಿರಣ್ಯಗರ್ಭಸ್ಯ ಸಾಲ್ವಕಾಮ ಅಹಂ ಇತಿ ಅಪಿ ಉವಾಚ ತಾಂ ಸಹ ತತ್ಯಾಜ ಸಾ ಅಗಮತ್ ಸಾಲ್ವಂ ಏವ ಚ. ಶಾಪಾತ್ ಹಿರಣ್ಯಗರ್ಭಸ್ಯ, ಹಿಂದೆ ನಾವು ಕೇಳಿದಂತೆ ಅಲ್ಲಿ ಬ್ರಹ್ಮದೇವ ಶಾಪವೂ ಕೂಡ ಇತ್ತು. ಪತಿ ಪತ್ನಿಯರಿಬ್ಬರಿಗೂ ಕೂಡ ದೊಡ್ಡ ಗಲಾಟೆ ಆಗ್ಲಿ ಹಾಗೆ ಶಾಪ ಕೊಟ್ಟಿದ್ರು ಹಿಂದೆ ಎಲ್ಲ. ಹಾಗಾಗಿ ಇಲ್ಲೇನಾಯ್ತು, ಬ್ರಹ್ಮದೇವರ ಶಾಪ ಇತ್ತು, ಅದಕ್ಕೋಸ್ಕರ ಅವಳೇನ್ ಮಾಡಿದಳು, ನಾನು ಸಾಲ್ವಕಾಮಾಹ ಮಿತ್ಯಪಿ, ನಾನು ಸಾಲ್ವರಾಜನನ್ನ ಅರ್ಥಾತ್ ಬ್ರಹ್ಮದತ್ತನನ್ನೇ ಮದುವೆ ಆಗಿ ತೀರ್ಮಾನ ಮಾಡಿದ್ದೇನೆ, ಹಾಗಾಗಿ ನಾನು ವಿಚಿತ್ರ ವೀರ್ಯನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದಳು. ಅವಳು ಕೊಟ್ಟಂತ ಕಾರಣ ಏನು, ನಾನು ವಿಚಿತ್ರ ವೀರ್ಯನ ಮದುವೆ ಆಗೋದಿಲ್ಲ, ಯಾಕೆ ಅಂದ್ರೆ ನಾನು ಸಾಲ್ವಕಾಮ, ನಾನು ಸಾಲ್ವನನ್ನೇ ಮದುವೆ ಆಗ್ಬೇಕು ಅಂತ ಬಯಸಿದ್ದೇನೆ ಅಂತ ಕಾರಣವನ್ನ ಹೇಳಿದಳು. ಆ ರೀತಿಯಾಗಿ ಅವಳು ಹೇಳಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೂಲತಃ ಬ್ರಹ್ಮದೇವರ ಶಾಪ. ಹಾಗಾಗಿ ಅವಳು ಸರಿ ಅಂತ ಹೇಳಿದಳು. ಕೊನೆಗೆ ಉವಾಚ ಸಾಂ ಸತ್ಯತ್ಯಾಜ, ಭೀಷ್ಮ ಹಾಗೆ ಆಗ್ಲಿ ಅಂತ ಅವಳನ್ನ ಸತ್ಯಾಜ, ಸತ್ಯಾಜ ಅಂದ್ರೆ ತ್ಯಾಗ ಮಾಡು, ಬಿಟ್ಬಿಟ್ಟ. ಸರಿ, ನೀನ್ ಹೋಗಿ ಸಾಲವನ್ನೇ ಮದುವೆ ಆಗು, ಇವರಿಬ್ಬರು ಸಾಕು ಅಂತ ಅಂಬಿಕೆ ಅಂಬಾಲಿಕೆಯರೊಟ್ಟಿಗೆ ವಿಚಿತ್ರ ವೀರ್ಯನ ಮದುವೆ ಆಯಿತು. ಸಾಗಮತ್ ಸಾಲ್ವಮೇವಚ, ಆ ಅಂಬೆಯು ಕೂಡ ಸಾಲ್ವರಾಜನ ಹತ್ತಿರ ಅಗಮತ್ ಹೋದಳು.
ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿಕ್ಕೆ ಅಂತ ಹೋದಳು. ಆವಾಗ ತೇನಾಪಿ ಸಂಪರಿತ್ಯಕ್ತ, ಪರಾಮೃಷ್ಟೇತಿ ಸಾ ಪುನಃ. ಭೀಷ್ಮಮಾಪ ಸನೋ ಗೃಹಾತ್ ತ್ರಯೇಯೌ ಸಾಪಿ ಭಾರ್ಗವಂ. ಪದಚ್ಛೇದ. ತೇನ ಅಪಿ ಸಂಪರಿತ್ಯಕ್ತ ಪರಾಮೃಷ್ಟ ಇತಿ ಸಾ ಪುನಃ ಭೀಷ್ಮಂ ಆಪ ಸಹ ನ ಗೃಹಾತ್ ತ್ವಯಯೋ ಸಾ ಅಪಿ ಭಾರ್ಗವಂ. ಇಷ್ಟ ಆಯಿತು. ಭೀಷ್ಮ ಹೋಗು ಅಂತ ಹೇಳಿದ. ಇವಳು ಕೂಡ ಸಾಲವನ ಹತ್ರ ಹೋದ್ಲು. ಅಲ್ಲಿ ಹೋದಾಗ ಏನಾಯ್ತು, ತೇನಾಪಿ ಸಂಪರಿತ್ಯಕ್ತ ಪರಾಮುಷ್ಟೇತಿ ಸಾ ಪುನಃ. ಅವನು ಸ್ವೀಕಾರ ಮಾಡಲಿಲ್ಲ. ಯಾಕೆಂದ್ರೆ ಭೀಷ್ಮ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿದ್ದಾನೆ, ಹಾಗಾಗಿ ನೀನು ಪರಪುರುಷರಿಂದಾಗಿ ಸ್ಪಷ್ಟಳಾಗಿದ್ದೆ, ನಿನ್ನನ್ನು ಅವನು ಮುಟ್ಟಿ ಕರೆದುಕೊಂಡು ಹೋಗಿದ್ದಾನೆ, ಹಾಗಾಗಿ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ತೇನಾಪಿ ಸಂಪರಿತ್ಯಕ್ತ. ಆ ಸಾಲ್ವ ಮಹಾರಾಜನು ಕೂಡ ಅವಳನ್ನ ಕೈ ಬಿಟ್ಟು ಬಿಟ್ಟ. ಭೀಷ್ಮಾಪ ಸನೋಗುಣಾತ್. ಅವಳು ಪುನಃ ಮತ್ತೆ ಇಲ್ಲಿಗೆ ಬಂದು ಭೀಷ್ಮ ಹತ್ರ ಬಂದು, ಭೀಷ್ಮ ನೀನಾದ್ರೂ ನನ್ನ ಮದುವೆ ಆಗು ಅಂತ ಕೇಳಿದಳು. ಯಾಕೆಂತ ಹೇಳಿದ್ರೆ, ಈಗ ನಾನು ವಿಚಿತ್ರ ವಿರುದ್ಧ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನನಗೆ ಅವನ ಮೇಲೆ ಮನಸ್ಸೇ ಇಲ್ಲ. ಸಾಲ್ವನ ಹತ್ರ ಹೋದರೆ ಅವನು ಕೂಡ ನನ್ನನ್ನು ತಿರಸ್ಕಾರ ಮಾಡಿಬಿಟ್ಟ. ಯಾಕೆಂತ ಹೇಳಿದ್ರೆ, ಭೀಷ್ಮ ಬಂದು ನಿನ್ನನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ಪರಪುರುಷರ ಸ್ಪರ್ಶ ನಿನಗೆ ಆಗಿದೆ, ಹಾಗಾಗಿ ನಾನು ನಿನ್ನನ್ನ ಮದುವೆ ಆಗೋದಿಲ್ಲ ಅಂತ ಸಾಲ್ವೆ ಹೇಳ್ತಾ ಇದ್ದಾನೆ. ಹಾಗಾಗಿ ನನ್ನನ್ನ ಆರಾಮವಾಗಿ ಮದುವೆಯಾಗಿ ಬೇಕಾದಂತ ನನ್ನನ್ನ ನೀನು ಅಪಹಾರ ಮಾಡಿಕೊಂಡು ಬಂದಿದ್ದೀಯ, ಹಾಗಾಗಿ ನೀನೇ ನನ್ನನ್ನು ಮದುವೆ ಆಗ್ಬೇಕು ಅಂತ ಭೀಷ್ಮ ಹತ್ರ ಹೇಳ್ತಾನೆ. ಆದರೆ ಸಹ ನ ಗೃಹಾತ್, ಅವನು ಕೂಡ ಸ್ವೀಕಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವನು ಹೇಳಿದ, ನಾನು ಆಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ವ್ರತವನ್ನು ಕೈಗೊಂಡಿದ್ದೇನೆ, ಹಾಗಾಗಿ ನಾನು ನಿನ್ನನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಹೇಳ್ಬಿಡ್ತಾನೆ. ಈ ಕಡೆ ವಿಚಿತ್ರ ವೀರ್ಯನೊಟ್ಟಿಗೆ ಮದುವೆ ಆಗ್ಲಿಕ್ಕೆ ಅವಳಿಗೆ ಇಷ್ಟ ಇಲ್ಲ. ಸಾಲ್ವನೊಟ್ಟಿಗೆ ಮದುವೆ ಆಗ್ಬೇಕು ಅಂದ್ರೆ ಸಾಲ್ವ ಸ್ವೀಕಾರ ಮಾಡ್ತಾ ಇಲ್ಲ. ಭೀಷ್ಮನೊಟ್ಟಿಗೆ ಮದುವೆ ಆಗ್ಬೇಕು ಅಂದ್ರೆ ಭೀಷ್ಮನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇಲ್ಲ. ಒಂದು ರೀತಿಯಾದಂತಹ ಅತಂತ್ರ ಪರಿಸ್ಥಿತಿ ಯಾರಿಗೆ ಬಂತು? ಈ ಒಂದು ಅಂಬೆಗೆ ಬಂತು. ಮಹಾಭಾರತದಲ್ಲಿ ಹೇಳ್ತಾರೆ, ಅಂಬಾಂ ಭೀಷ್ಮಾಂ ಪುನಃ ಸಾಲ್ವಂ ಭೀಷ್ಮಂ ಸಾಲ್ವಂ ಪುನಃ ಪುನಃ ಗಮನಾಗಮನೇನೇವ ಅನೇಷಿ ಷಟ್ಸಮ ನೃಪ ಅಂತ. ಇದಾಗಿದ್ದು ಒಂದ್ಸಲ ಅಲ್ಲ ಅಂತೆ. ಅಂದ್ರೆ ಒಂದ್ಸಲ ಇಲ್ಲಿಂದ ಭೀಷ್ಮನ ಮನೆಯಿಂದ ವಿಚಿತ್ರ ಸಾಲ್ವರಾಜ ಮನೆಗೆ ಹೋದ್ಲು, ಅಲ್ಲಿ ಸಾಲ್ವ ಆಗಲ್ಲ ಅಂತ ಹೇಳಿದ. ನೆಕ್ಸ್ಟ್ ಭೀಷ್ಮನ ಹತ್ರ ಬಂದು ಅಲ್ಲಿ ಭೀಷ್ಮನ ಆಗಲ್ಲ ಅಂತ ಹೇಳಿದ. ಇಷ್ಟಕ್ಕೆ ಮುಗಿಲಿಲ್ಲ. ಮತ್ತೆ ಪುನಃ ಸಾಲ್ವನ ಹತ್ರ ಹೋದ್ಲು, ಅಲ್ಲಿ ಪರಿಪರಿಯಾಗಿ ಕೇಳ್ಕೊಂಡ್ಲು, ಆಗಲ್ಲ ಅಂತ ಹೇಳಿದ. ಮತ್ತೆ ಭೀಷ್ಮನ ಹತ್ರ ಬಂದು ಅಲ್ಲಿ ಆಗಲ್ಲ ಅಂತ ಹೇಳಿದ. ಹೀಗೆ ಭೀಷ್ಮ ಮತ್ತು ಸಾಲ್ವರ ಮನೆಗೆ ತಿರುಗಾಡ್ತಾ 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 ಷಟ್ಸಮಾಹ ನೃಪ 6 ವರ್ಷ ಆಯ್ತು ಅಂತೆ. 6 ವರ್ಷಗಳ ಕಾಲ ನಿರಂತರವಾಗಿ ಆ ಅಂಬೆ ಭೀಷ್ಮ ಮನೆಗೆ ಹೋಗೋದು, ಸಾಲ್ವ ಮನೆಗೆ ಹೋಗೋದು, ಮದುವೆ ಆಗುವಂತ ಸಾಲ್ವನನ್ನ ಕೇಳೋದು, ಸಾಲ್ವ ಆಗಲ್ಲ ಅಂತ ಹೇಳೋದು, ಮತ್ತೆ ಪುನಃ ಭೀಷ್ಮ ಮನೆಗೆ ಬರೋದು, ಭೀಷ್ಮ ಆಗಲ್ಲ ಅಂತ ಹೇಳೋದು. ಹೀಗೆ ಪರಸ್ಪರವಾಗಿ ಈ ರೀತಿಯಾದಂತಹ ಒಂದು ವೇದನೆಯನ್ನ ಅವಳು ಅನುಭವಿಸ್ತಾ ಇದ್ದಾಳೆ. ಇಷ್ಟೆಲ್ಲಾ ವೇದನೆಯನ್ನ, ದುಃಖವನ್ನ ಅವಳು ಅನುಭವಿಸಲಿಕ್ಕೆ ಪ್ರಧಾನವಾದಂತಹ ಕಾರಣ, ಹಿಂದೆ ವರಾಂಗಿಯಾಗಿದ್ದಾಗ ಗೋ ಹತ್ಯೆಯನ್ನ, ಗೋ ಅಪಹಾರವನ್ನ ಮಾಡಲಿಕ್ಕೆ ತನ್ನ ಗಂಡನಿಗೆ ಪ್ರಚೋದನೆ ಮಾಡದ ಕಾರಣ ಈ ಜನ್ಮದಲ್ಲಿ ಅವಳು ಇಷ್ಟೆಲ್ಲ ವೇದನೆಯನ್ನ, ದುಃಖವನ್ನ ಅನುಭವಿಸ್ತಾ ಇದ್ದಾಳೆ. ಇಷ್ಟ ಆಯಿತು. ಕೊನೆಗೆ ಅವಳು ತೀರ್ಮಾನ ಮಾಡ್ತಾಳೆ, ಆ ಸಾಲ್ವನಂತೂ ನನ್ನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ನಿರ್ಧಾರ ದೃಢವಾಗಿ ಬಿಟ್ಟಿದೆ. ಭೀಷ್ಮನ ಮದುವೆ ಆಗೋಲ್ಲ. ಆದರೆ ಜವಾಬ್ದಾರಿ ಇರುವುದು ಭೀಷ್ಮನ ಮೇಲೆ. ಯಾಕೆಂತ ಹೇಳಿ, ಅವನು ನನ್ನನ್ನು ಅಪಹಾರ ಮಾಡಿಕೊಂಡು ಬಂದಿದ್ದಾನೆ, ಹಾಗಾಗಿ ಭೀಷ್ಮನ ಮೇಲೆ ಜವಾಬ್ದಾರಿ ಇದೆ, ನನ್ನ ಮದುವೆ ಆಗುವಂತ ಜವಾಬ್ದಾರಿ. ಆದರೆ ಭೀಷ್ಮ ಮದುವೆ ಆಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಮಾತನ್ನಾಗಲಿ ಇನ್ಯಾರೋ ಮಾತನ್ನಾಗಲಿ ಭೀಷ್ಮ ಕೇಳೋದಿಲ್ಲ. ಹಾಗಾಗಿ ಭೀಷ್ಮನಿಗೆ ಈ ಮದುವೆಗೆ ಒಪ್ಪಿಸಬೇಕು ಅಂತಾಗಿದ್ರೆ ಅವನಿಗೆ ಪಾಠವನ್ನು ಹೇಳಿಕೊಟ್ಟಂತಹ ಪರಶುರಾಮ ದೇವರ ಹತ್ರನೇ ಹೋಗ್ಬೇಕು. ಪರಶುರಾಮ ದೇವರ ಹತ್ತಿರ ಹೋಗಿ ನನ್ನ ಕಷ್ಟವನ್ನು ಹೇಳಿಕೊಂಡು
ಅವರು ಭೀಷ್ಮನಿಗೆ ಆಜ್ಞೆ ಮಾಡಿದರೆ, ಭೀಷ್ಮ ನೀನು ಅಂಬೆಯನ್ನು ಮದುವೆ ಆಗುವಂತ ಆರ್ಡರ್ ಮಾಡಿದರೆ ಆವಾಗ ಗುರುವಿನ ಮಾತು ಅಂತ ಭೀಷ್ಮ ಒಪ್ಕೊಳ್ತಾನೆ ಎನ್ನುವಂತ ಒಂದು ಉದ್ದೇಶದಿಂದಾಗಿ ಮುಂದೆ ಅವಳು ಪರಶುರಾಮ ದೇವರ ಹತ್ರ ಹೋಗಿ ಇಷ್ಟೆಲ್ಲ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾಳೆ. ಅದಕ್ಕೆ ಪರಶುರಾಮ ದೇವರು ಏನ್ ಮಾಡಿದರು, ಉಳಿದ ವಿಚಾರಗಳನ್ನ ಮತ್ತೆ ಮುಂದೆಯ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.